ಹಾಯ್ ನಮಸ್ಕಾರ. ಎಲ್ಲರಿಗೂ ನನ್ನ ನೆಚ್ಚಿನ ಮುಂದಿನ ಪೂರ್ವಭಾವಿ ಅಧಿಕಾರಿಗಳಿಗೆ ಮತ್ತು ನನ್ನ ಎಲ್ಲ ನೆಚ್ಚಿನ ಸ್ಪರ್ಧಾಳಿಗಳಿಗೆ ಮತ್ತು ನನ್ನ ಸಪೋರ್ಟ್ ಇರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಲ್ಲಿಸುತ್ತಾ, ಇವತ್ತಿನ ಒಂದು ತರಗತಿಯಲ್ಲಿ ಯಾವುದಪ್ಪ ಅಂತಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಸಮಯ ವ್ಯರ್ಥ ಮಾಡೋದು ಬೇಡ. ಸಮಯ ಏನಪ್ಪ ಅಂತಂದ್ರೆ ಯಾವಾಗೂ ನಮಗೋಸ್ಕರ ಕಾಯೋದಿಲ್ಲ. ನಾವು ಸಮಯ ಜೊತೆ ನಾವು ನಿರಂತರವಾಗಿ ನಮ್ಮ ಕೆಲಸ ಮತ್ತು ಕಾರ್ಯ ಜೊತೆಗೆ ನಾವು ನಿರಂತರವಾಗಿದ್ದರೆ ನಾವು ಏನಾದರೂ ಸಾಧನೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತಿನ ಒಂದು ತರಗತಿಯೊಳಗೆ ಕೆಲವೊಂದು ವಿಷಯವನ್ನು ಶಾರ್ಟ್ ಅಂದರೆ ಸ್ವಲ್ಪ ಸಮಯದಲ್ಲಿ ಹಲವಾರು ವಿಷಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಬಂದಾಗ ಎದಕ್ಕೆ ಬಂದರು ಇವರು ಭಾರತಕ್ಕೆ ಅಂತ ನಾವು ವಿಚಾರ ಮಾಡೋಣ. ಯಾಕೆ ಬಂದರು ಇವರು? ಬರೋಕ್ಕೆ ಉದ್ದೇಶ ಏನಾಯಿತು? ಯಾಕೆ ಬೇರೆಯವರು ಇಲ್ಲಿ ಯಾಕೆ ಬರ್ತಾರೆ ರೀ? ಅವ್ರು ಬರೋಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಪ್ರಮುಖವಾಗಿ ಇವ್ರು ಎದಕ್ಕೆ ಬರ್ತಾರಪ್ಪ ಅಂತಂದ್ರೆ ಒಂದು ತಕ್ಕಡಿ ಹಿಡ್ಕೊಂಡು ಬರ್ತಾರೆ ಯುರೋಪ್ನಿಂದ. ಅದಕ್ಕೆ ತಕ್ಕಡಿ ಸಂಕೇತ ಏನು? ವ್ಯಾಪಾರಕ್ಕೋಸ್ಕರ. ನಂತರ ಅವರು ಏನು ಕೊರತೆ ಇರ್ತದೆ? ಅತಿ ಹೆಚ್ಚು ಸಾಂಬಾರು ಪದಾರ್ಥ ಕೊರತೆ ಆಗಿರ್ತದೆ. ನಂತರ ಸಂಪತ್ತು. ಆನಂತರ ಇಲ್ಲೇನಪ್ಪ ಅಂದ್ರೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಭಾರತಕ್ಕೆ ಬರ್ತಾರೆ ಅವರು. ಆನಂತರ ಏನಪ್ಪ ಅಂತಂದ್ರೆ ಸಾರ್ವಜನಿಕ ಆಡಳಿತ ಮಾಡುವ ಉದ್ದೇಶಕ್ಕೋಸ್ಕರ ಭಾರತಕ್ಕೆ ಬರ್ತಾರೆ. ಮೊಟ್ಟ ಮೊದಲ ಬಾರಿ ಬಂದಿರತಕ್ಕಂಥವ್ರು ಎದಕ್ಕೋಸ್ಕರಪ್ಪ ಅಂತಂದ್ರೆ ಇವರು ವ್ಯಾಪಾರ ತಕ್ಕಡಿ ಹಿಡ್ಕೊಂಬಂದರಿ. ತಕ್ಕಡಿ ಹಿಡ್ಕೊಂಬಂದವರು ಒಂದಾನೊಂದು ಕಾಲದ ತಕ್ಕಡಿ ಹಿಡ್ಕೊಂಬಂದವರು ಭಾರತವನ್ನು ಆಳ್ವಿಕೆ ಮಾಡೋದ್ರು. ಹಿಂಗೆ ಯಾವ ಸಮಯದಲ್ಲಿ ಯಾವ ವ್ಯಕ್ತಿ ಹೆಂಗೆ ಬದಲಾವಣೆ ಆಗ್ತಾನೆ ಅನ್ನೋ ಉದ್ದೇಶ ಇದು. ನಾವು ಬದಲಾವಣೆ ಆಗುವ ಸಮಯ ಬಂದಿದೆ. ನಾವು ಒಂದು ಸರ್ಕಾರಿ ಒಂದು ನೌಕರಿ ನಾವು ಯಾರಿಗೋಸ್ಕರ ಪಡೆದಿರೋದಕ್ಕಾಗಿಲ್ರಿ. ನಮಗೆ ನಾವು ಮಾಡ್ಕೊಂಡ್ರೆ ಸಾಕು. ಇನ್ನೊಬ್ಬರಿಗೆ ಅಂಜು ಅಳಕದಲ್ಲಿ ಬದುಕುವುದಕ್ಕಿಂತ ನಮ್ಮ ಕೆಲಸದಲ್ಲಿ ನಾವು ತೊಡಗಿಕೊಂಡು ನಾವು ಕಾರ್ಯನಿರ್ವಹಿಸುವುದು, ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡೋದು, ನಾಲ್ಕು ಜನಕ್ಕೆ ನಮ್ಮಿಂದ ಏನಾಗುತ್ತೋ ಅದನ್ನು ಸಹಕರಿಸುವುದು ನಮ್ಮ ಕರ್ತವ್ಯ ಆಗಬೇಕು ವಿನ ಇನ್ನೊಬ್ಬರ ತಲೆ ಮೇಲೆ ಹೊಡೆಯುವಂಥ ಕೆಲಸ ಆಗಬಾರ್ದು. ಆ ರೀತಿಯಾಗಿ ಅವರು ಬಂದು ಕಾಸಿನ ತಲೆ ಮೇಲೆ ಹೊಡೆದು ನಮ್ಗೆ ಒಳ್ಳೆ ಕಾಪಿಟ್ಟೋದಂಥ ಮಂದಿಗಳು ಇವರು ಎಲ್ಲ. ಯಾರು? ಯುರೋಪಿಯನ್. ನಂತರ ಪ್ರಮುಖವಾಗಿ ಬಂದವರು ಯಾರಪ್ಪ ಅಂತಂದರೆ ಪೋರ್ಚುಗೀಸರು. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಬಂದಾಗ ಯುರೋಪದಿಂದ ಬಂದಿರತಕ್ಕಂಥ ಮೊದಲವರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಇವ್ರು ಏನಂತ ಕರಿತಾರಪ್ಪ ಅಂತಂದ್ರೆ ಇವ್ರನ್ನ ಸಾಹಸಿಗರು ಮತ್ತು ಅನ್ವೇಷಕರು ಅಂತ ಕರೀತಾರೆ. ಪೋರ್ಚುಗೀಸ ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ಲಿಸ್ಬನ್ ಆಗಿತ್ತು. ಪೋರ್ಚುಗೀಸರ ಮೊದಲ ರಾಜಧಾನಿ ಆಗಿತ್ತಪ್ಪ ಅಂತಂದ್ರೆ ಲಿಸ್ಬನ್. ನಂತರ ಇಲ್ಲಿ ಏನಪ್ಪ ಅಂದ್ರೆ ಭಾರತದ ಮೊದಲ ಪೋರ್ಚುಗೀಸ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಅದು ಕೊಚ್ಚಿ. ತದನಂತರ ತನ್ನ ಏನಪ್ಪ ಅಂತಂದ್ರೆ ಗೋವಾವನ್ನು ಇಕ್ಕಟ್ಟು ಮಾಡ್ಕೊತಾರೆ ಅವರು. ಇಲ್ಲಿ ಒಂದೊಂದಾಗಿ ತೆಗೆದುಕೊಳ್ಳುತ್ತಾ ಹೋಗೋಣ. ಪ್ರಮುಖವಾಗಿಲ್ರಿ ಯಾರು ಬರ್ತಾನೆ? ಪೋರ್ಚುಗೀಸರು. ಎಂಡ್ರಿ ಏನು ಮಾಡ್ತಾನೆ ಅಲ್ಲಿದ್ರ ಪೋರ್ಚುಗೀಸ್ದಾಗ ಇದ್ದುಕೊಂಡು ನೌಕಾಶಾಲೆಯನ್ನು ತೆಗಿತಾನೆ. ಅನ್ನಾರ ಬರ್ರಿ ಎಲ್ಲರೂ ಅಂತಂದು ಎಲ್ಲರಿಗೂ ಏನು ಮಾಡ್ತಾನೆ? ಫ್ರೀ ಅಂದ್ರೆ ಯಾಕೆ ಬಿಡ್ರಿ? ಎಲ್ಲರೂ ಬಿಡಿರ್ತಾರೆ, ಯಾರು ಬಿಡಲ್ಲ. ಫ್ರೀಯಾಗಿ ಬರ್ರಿ ಅಂತಂದು ಬಂದು ದಿ ನ್ಯಾವಿಗೇಟ್ ಅಂತಂದ್ರು ಏನು ಮಾಡ್ತಾನಪ್ಪ ಅಂತಂದ್ರೆ ನೌಕಾಯಾನ ಶಾಲೆಯನ್ನು ತೆರಿತಾನೆ. ಯಾರು? ಹೆನ್ರಿ. ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇವಾಗ ಸಮುದ್ರವನ್ನು ಸಂಚಾರ ಮಾಡಿ ಹಲವಾರು ರೀತಿ ಮೊದಲ ಬಾರಿ ಏನು ಮಾಡಲ್ಲ, ಮೊದಲ ಒಂದು ನೌಕಾಶಾಲೆಯನ್ನು ಮಾಡ್ತಾನೆ. 4-5 ಜನ ಅಥವಾ 16, 15, 20, 30, 40, 50, 100 ಜನಗಟ್ಟಲೆ ಏನು ಮಾಡ್ತಾರಪ್ಪ ಅಂದ್ರೆ ತರಬೇತಿಗಳು ಫ್ರೀ ಆಫ್ ಕಾಸ್ಟ್ನಾಗ ತಂತ ಖರ್ಚು ಎಲ್ಲ ಫ್ರೀ ಕೊಟ್ಟು ಅವ್ರಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ನೌಕಾಶಾಲೆ ತರಬೇತಿಯನ್ನು ಕೊಡ್ತಾನೆ. ಹಿಂಗೆ ನೀವು ಓದೋ ದಾರಿ ತಲುಪ್ತೀರಿ ಮ್ಯಾಪುಗಳ ಮೂಲಕ. ಈ ರೀತಿಯಾಗಿ ನಾವು ಏನು ಮಾಡ್ಬೋದು ನೌಕಾಶಾಲೆ. ನಾವೀಗ ಒಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಾವು ಸೈಕಲ್ ಹೊಲಿಬೇಕಾದ್ರೆ ಒಮ್ಮೆಲೆ ಸೈಕಲ್ ಕಲ್ತೀವೇನು? ಮೊದಲ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪ ಅಥವಾ ನಮ್ಮ ದೋಸ್ತರು ಇವ್ರು ಏನು ಮಾಡ್ತಾರೆ? ಮೊದಲೇ ನಾ ಹಿಂದಿರ್ತೀನಿ ಬರಲಿ ಅಂತಂದು ಕರ್ಕೊಂಡು ಹೋಗ್ಯಾರ. ಕರ್ಕೊಂಡು ಒಂದೊಂದು
ಫಸ್ಟ್ ಬ್ಲಡ್ ಹಿಂಗೆ ತುಳಿತಾ ಅವ್ರನ್ನ ಹಿಡ್ಕೊಂಡಿನ ಅಂತ ಹೇಳ್ತಾರೆ, ನಮ್ಮ ನಿನ್ನ ಕೈ ಬಿಟ್ಟಿರುತ್ತೆ, ನಮ್ಮ ಜೀವನ ಹೊಡಿತಾರೆ ಅವ್ರು. ಹಂಗೆ ತೆರೆ ಮಾಡ್ತಾರಪ್ಪ ಅಂತಂದ್ರೆ ಈ ರೀತಿಯಾಗಿ ಯಾರಪ್ಪ ಅಂದರೆ ಹೆನ್ರಿ ದಿ ನ್ಯೂಗೇಟರ್ ನೌಕಾಶಾಲೆಯ ಬಗ್ಗೆ ನೌಕೆಯ ಬಗ್ಗೆ ತರಬೇತಿ ಕೊಟ್ಟಿರ್ತಕ್ಕಂಥ ಮೊದಲ ಯಾರಪ್ಪ ಅಂತಂದ್ರೆ ಅದು ಹೆನ್ರಿ ದಿ ನ್ಯೂಗೇಟರ್ ಅಂತ ಕರಿತೀವಿ. ತದನಂತರ ಭಾರತಕ್ಕೆ ಬಂದಿರತಕ್ಕಂಥವನು 2ನೇ ಜಾನ್ನ ಕಾಲದಲ್ಲಿರ್ತಕ್ಕಂತಹ ಅಲ್ಲಿ ಪೋರ್ಚುಗೀಸರು ದೊರೆಯುವ 2ನೇ ಜಾನ್ ಅಥವಾ 4ನೇ ಜಾನ್ ಅಂತ ಕರಿತೀವಿ. 4ನೇ ಜಾನ್ ಅನ್ನೋದೇನು ಇಲ್ಲಿ ಇದೇನಪ್ಪ ಅಂದರೆ NCERT ಪುಸ್ತಕ ಕೊಟ್ಟಿರ್ತಕ್ಕಂಥ ಒಂದು ಈಗೇನು ತಿದ್ದುಪಡಿಗಳು 2023 ಪ್ರಕಾರ 4ನೇ ಜಾನ್ ಅಂತ ಇದೆ ಪುಸ್ತಕದಲ್ಲಿ. ಅವನ ಕಾಲದಲ್ಲಿರ್ತಕ್ಕಂಥ ಪ್ರಮುಖ ಒಬ್ಬ ನಾವಿಕ ಬಿ ಬಾರ್ತೊಮಿ ಡಯಸ್ ಬರ್ತಾನಿವ 1487ರಲ್ಲಿ ಭಾರತಕ್ಕೆ ಭಾರತವನ್ನು ಕಂಡುಹಿಡಿಬೇಕಂತಂದು ಲಿಸ್ಬನ್ಲಿಂದ ಪ್ರಾರಂಭ ಮಾಡ್ತಾನೆ 1497ರಾಗ. ಇವ ಏನು ಮಾಡ್ತಾನಪ್ಪ ಅಂತಂದ್ರೆ ಬರ್ತಾನೆ ಅನ್ನಬಂಡ ಎಲ್ಲಿ ಯುರೋಪ್ಲಿಂದ ಬರ್ತಾನೆ, ಬಂದು ದಕ್ಷಿಣ ಆಫ್ರಿಕಕ್ಕೆ ಬರ್ತಾನೆ, ಬಂದು ಅಲ್ಲಿ 8,000 ಇಟ್ಕೊಂಡು ಬರುವಂಥ ಸಂದರ್ಭದಾಗ ದಕ್ಷಿಣ ಆಫ್ರಿಕಾದಾಗ ತುದಿಯಾಗಿರ್ತಕ್ಕಂಥದ್ದು ಅಲ್ಲಿ ಬಂದು ತಲುಪ್ತಾನೆ. ಅಲ್ಲಿ ಏನಪ್ಪ ಅಂತಂದ್ರೆ ಇವ ಬಂದಂಥ ಸಂದರ್ಭದಾಗ ಸಿಕ್ಕಾಪಟ್ಟೆ ಬಿರುಗಾಳಿ ಬೀಸ್ತಾ ಇರ್ತದೆ. ಸಿಕ್ಕಾಪಟ್ಟೆ ಅದ್ಭುತ, ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿರುಗಾಳಿ ಬೀಸ್ತದೆ. ಬಿರುಗಾಳಿ ಬೀಸಕ್ಕುಂಥದ್ದನ್ನು ನೋಡಿ ಇವ ಏನು ಮಾಡ್ತಾನಪ್ಪ ಅಂದರೆ ಇನ್ನು ನನ್ನ ಮುಂದೆ ಆಗಲ್ಲ, ನಾನು ಈಟ್ ಮಾಡೀನಿ, ಮತ್ತು ನಾನು ಹೋದ್ರೆ ನನ್ನ ಜೀವನ ಹೇಗೈತಿ ಅಂತಂದು ಹೇಳಿ ಯಾರು ಡಯಸ್ ಏನು ಮಾಡ್ತಾನಪ್ಪ ಅಂದ್ರೆ ಮರಳಿ ತನ್ನ ಒಂದು ಹೋಗ್ತಾನೆ, ತನ್ನ ಒಂದು ಪ್ರದೇಶಕ್ಕೆ ಹೊಳ್ಳಿ ಎಲ್ಲೇ ಲಿಸ್ಬನ್ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಅವಾಗ ಇಷ್ಟರ ಮಾಡಿಯಲ್ಲಿ ಬಾ ನೀ ಅಂತಂದು 4ನೇ ಜಾನ್ ಈ ದೊರೆ ಏನು ಮಾಡ್ತಾನಪ್ಪ ಅಂದ್ರೆ ಅವಾಗ ಒಂದು ಬಿರುದು ಕೊಡ್ತಾನೆ, ಭರವಸೆಯ ಭೂಶಿರ ಅಂತಂತಂದು. ಭರವಸೆಯ ಭೂಶಿರ ಅಲ್ಲಿ ಏನಂತ ಹೆಸರಿಟ್ಟು ಬರ್ತಾನಿವ ಡಯಸ್. ಬಿರುಗಾಳಿ ಅತ್ಯಂತ ಬಿರುಗಾಳಿ ಒಂದೈತೆ ಅಂತ ಹೇಳಿ ಬರ್ತಾನೆ, ಬಿರುಗಾಳಿಯ ಭೂಶಿರ ಅಂತಂತಂದು ಗುರುತಿಸಿ ಬರ್ತಾನೆ. ಆ ನಂತರ ಇನ್ನೊಬ್ಬನ ಕಾಲದಲ್ಲಿರ್ತಕ್ಕಂಥ ಎಮಾನ್ಯುಯಲ್ ಕಾಲದಲ್ಲಿರ್ತಕ್ಕಂತಹ ವಾಸ್ಕೋ ಡಿ ಗಾಮ ಭಾರತವನ್ನು ಕಂಡಿರತಕ್ಕಂತಹ ಭೂಪ್ರದೇಶವನ್ನು ಕಂಡಿರತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂತಾರಂಬ ವಾಸ್ಕೋ ಡಿ ಗಾಮ ತಕ್ಕಡಿಯನ್ನು ಹಿಡಿದುಕೊಂಡು ಭಾರತಕ್ಕೆ ಬರ್ತಾನ. ಇವ ಭಾರತಕ್ಕೆ ಪ್ರಾರಂಭ ಮಾಡ್ತಾನಲ್ಲಿ ತನ್ನೆಲ್ಲ ಸೈನಿಕರನ್ನು ಹಿಡ್ಕೊಂಡು ತನ್ನೆಲ್ಲ ಲಿಸ್ಬನ್ಲಿಂದ ಹೊರಡ್ತಾನೆ. ಯಾರು ವಾಸ್ಕೋ ಡಿ ಗಾಮ 1497ರಾಗ 97 ಜುಲೈ 8ನೇ ತಾರೀಕು ಇಲ್ಲಿಂದ ಹೊರಡ್ತಾನಪ್ಪ ಅಂದ್ರೆ ಲಿಸ್ಬನ್ನಿಂದ ಹೊರಡ್ತಾನೆ ತನ್ನೆಲ್ಲರೂ ಮಾರ್ಗದರ್ಶನ ಹಿಡ್ಕೊಂಡು. ಅಲ್ಲಿ ಏನಪ್ಪ ಅಂತಂದ್ರೆ ಎಲ್ಲಿ ಬರ್ತಾನೆ ದಕ್ಷಿಣ ಆಫ್ರಿಕಾದ ಭೂಶಿರ ಅಂತಂತಂದು ಡಯಾಸ್ ಏನು ಗುರುತಿಸಿ ಮಾಡ್ತಾನೆ. ಅಲ್ಲಿಂದ ಈಸಿಯಾಗಿ ಆಯಾಗಿ ಅಂತಂದು ಆರಾಮೇ ಬರ್ತಾನೆ. ಅಲ್ಲಿಂದ ಇವು ಚಿಂತೆ ಬಿಡ್ತದೆ. ಅವಾಗ ಅಲ್ಲೊಬ್ಬವ ನಾವಿಕ ಇರ್ತಾನೆ, ಅರಬ್ ನಾವಿಕ ಇರ್ತಾನೆ. ಅವ ನಾವಿಕ ಯಾರಪ್ಪ ಅಂದ್ರೆ ಅಬ್ದುಲ್ ಮಜೀದ್ ಅಂತ ಬರ್ತಾನೆ. ಅಬ್ದುಲ್ ನೈಜ ಅವ್ನು ಕೇಳ್ತಾನೆ, ಅಣ್ಣ ಹೋಯ್ ಬೈ ಮಾತಾಡ್ಸ್ತಾನೆ, ಹೇಳು ಹಾಕ ಅಂತ ಮಾತಾಡ್ಸ್ತಾನೆ. ಅವನು ಹೊಳ್ಳಿ ಏನು ಎಲ್ಲಿ ಹೊಂಟಿ ಅಂತ ಕೇಳ್ತಾನೆ. ಅವನು ಇಲ್ಲಣ್ಣ ನಾನು ಹಿಂಗೆ ಹೊಂಟಿದ್ದೆ ಇದಕ್ಕೆ ಎಲ್ಲಿಗೆ ಭಾರತಕ್ಕೆ ಹೊಂಟಿದ್ದೆ, ಅದಕ್ಕೋಸ್ಕರ ದಾರಿ ಗೊತ್ತಾಗೋದು ಹೆಂಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಕೇಳಿದಾಗ ಅಣ್ಣ ಬಂದು ಹೇಳ್ತಾನೆ, ಈಗ ಹೋಗು, ಹಿಂಗೆ ಹೋದಂದ್ರೆ ಎಲ್ಲೋ ತಲುಪ್ತೀನಿ ಅಂತಂದು ಹೇಳಿದಾಗ ಒಂದು ಮಾರ್ಗದರ್ಶಕನ ಹಿಡ್ಕೊಂಡು ಎಲ್ಲಿ ಬರ್ತಾನಪ್ಪ ಅಂತಂದ್ರೆ ಅವನ ಸಹಾಯದಿಂದ ಯಾರು ವಾಸ್ಕೋ ಡಿ ಗಾಮ ಭಾರತದ ಕೇರಳದ ಕಲ್ಲಿಕೋಟೆಯ ಕಪ್ಪಾಡ್ ಎಂಬ ಪ್ರದೇಶದಲ್ಲಿ ಬಂದು ತಲುಪ್ತಾನೆ ಭಾರತಕ್ಕೆ. ಯಾವಾಗ 1498 ಮೇ 17ರಂದು 315 ದಿನಗಳ ಕಾಲ ಭಾರತವನ್ನು ತಲುಪಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ವಾಸ್ಕೋ ಡಿ ಗಾಮ ಅಂತ ಬರ್ತಾನೆ. ನಂತರ ಇವ ಏನಪ್ಪ ಅಂತಂದ್ರೆ 4 ನೌಕೆಗಳ ಮೂಲಕ 118 ಜನರ ಏನಪ್ಪ ಅಂತ ಕರ್ಕೊಂಡು ಇವ ಒಂದು ದೊಡ್ಡ ಇವ್ರು ನಮ್ಮ ಭಾರತದವ್ರು ನಿಂತು ನೋಡ್ತಾರೆ. ಇಂಥವು ದೊಡ್ಡ ಇರ್ತಕ್ಕಂಥ ನೌಕೆಗಳನ್ನು ಭಾರತದಲ್ಲಿ ಕಂಡೇ ಇಲ್ಲಲ್ಲೋ, ಇವ್ರು ಎಲ್ಲಿಯಾರು ಬಂದರು, ಯಾವ ಸುಳ ಮಕ್ಕಳು ಇವರು, ಎಲ್ಲಿಯಾರು ನಮ್ಮ ಹಳ್ಳಿ ಭಾಷೆ ಮಾತಾಡ್ತಾರೆ ಸ್ವಲ್ಪ ಅಟ್ಟೆ ಹಾಕ್ಕೊಳ್ರಿ.
ಇಲ್ಲಿಯವರು ಇವರು ಹೆಂಗದಾರ ಹೆಂಗ ಒಂದು ನೋಡಕ್ಕೆ ಒಂಥರ ಅದಾರ, ದಪ್ಪಗದಾರ, ಹೈಟಾಗದಾರ. ನಾವು ನೋಡಿದ್ರೆ 6 ಅಡಿ 6 ಇದ್ರೆ 7 ಅಡಿ 9 ಅಡಿ ಇದ್ದಂಗೆ ಅದಾರ, ಇದ್ದಂಗೆ ಇದ್ದಾರೆ ಅಂತಂದು ನಿಂತು ಬಾಯಿ ತೆರ್ಕೊಂಡು ನೋಡಕೊಂತಾರ. ಅತ್ಯಂತ ಶ್ರೀಮಂತ ಆಗಿರ್ಬೋದು ಇವರು ಅಂತಂದು ಹೇಳ್ತಾರೆ. ಹೇಳ್ದಂಗೆ ಸಂದರ್ಭದಾಗ ಇವ ಹೇಳ್ತಾನೆ, ಯಾರು ಅವಾಗ ಕಲ್ಲಿಕೋಟೆಲಿರ್ತಕ್ಕಂಥ ದೊರೆ ಜಾಮೋರಿನ್ ಇರ್ತಾನೆ. ಜಾಮೋರಿನ್ ಮನೆತನ ಇರ್ತಕ್ಕಂಥ ಜಾಮೋರಿನ್ ಮನೆತನದ ಅರಸನಾಗಿರ್ತಕ್ಕಂಥ ಮಾನವಿಕ್ರಮ ಅಥವಾ ರಾಜವಿಕ್ರಮ ಎಂಬ ರಾಜ ಇರ್ತಾನೆ. ಅದು ಜಾಮೋರಿ, ನಾವೆಲ್ಲರಿಗೂ ಏನಂತೀವಿ ಜಾಮೋರಿ. ಅದು ಜಾಮೋರಿ ಮನೆತನದು. ಆ ಮನೆತನ ರಾಜ ಯಾರಪ್ಪ ಅಂದ್ರೆ ಮಾನವಿಕ್ರಮ ಅಂತ ಬರೀತಾನೆ. ಮಾನವಿಕ್ರಮ ಇವ ನೋಡಿ, ಇವನ ಕಾಲ ನೋಡಿ, ಇವು ಬಂದು ಓಡಾಡಿ ಬಿದ್ದಾಡಿ ಬಂದು ರಾಜ ಹೇಳ್ತಾರೆ ಎಲ್ಲರೂ ಸೈನಿಕರು. ಅವ ಏನು ಮಾಡ್ತಾನಪ್ಪ, ಯಾರ ಬಂದಿರ್ಬೇಕು ಬಿಡು, ಮುಖ್ಯ ಅತಿಥಿಗಳು ಬಂದಿರಬೇಕು, ಯಾರ ಶ್ರೀಮಂತರು ಬಂದಿರಬೇಕು, ನಮ್ಮ ಜೊತೆ ಏನರ ಒಪ್ಪಂದ ಮಾಡೋಕೆ ಬಂದಿರ್ಬೇಕು ಬಿಡು ಅಂತ ಹೇಳ್ತಾರೆ. ಅವಾಗ ಸ್ವಾಗತ ಮಾಡ್ಕೊಂಡು ಜಾಮೋರಿನ ಸ್ವಾಗತ, ಬರ್ರಿ ಈಗ ಬಂದ್ರಿ, ನೀರು ಕೊಡ್ತೀರಿ, ನೀರು ಕುಡೀರಿ, ಚಹಾ ಕುಡೀರಿ, ಜ್ಯೂಸ್ ಕುಡೀರಿ, ಈ ಬಿಸಿಲ ಬಂದಿರಿ ಅಂತ ಹೇಳಿ ರಮೇಶ್ ಕಾಸು ಕುಂದಿರಿಸಿ ಎಲ್ಲ ಕೊಡ್ತಾನೆ. ಕೊಟ್ಟಾಗ ಇವ ರಾಜ್ಕುಮಾರ್ ಬರೋದು ಬಂದಿರ್ತಾನೆ, ಹಂಗೆ ಬಂದಿರಲ್ಲ. ಏನು ಹಿಡ್ಕೊಂಡು ಬಂದಿರ್ತಾನೆ, ತಕ್ಕಡಿ ಕೈಯಾಗ ಕಕ್ಕಡಿ ಹಿಡ್ಕೊಂಡು ಬಂದಿರ್ತಾನೆ. ಯಾರು? ವಾಸ್ಕೋ ಡಿ ಗಾಮ ಅಣ್ಣ. ಇವ ಏನು ಮಾಡ್ತಾನ ಅಂತಂದ್ರೆ, ಇವ ಸುಮ್ಮನೆ ಹೋಗ್ಬೇಕಿಲ್ಲ. ನೋಡು, ನಾನು ಬಂದಿನಣ್ಣ, ನಿಮ್ಮ ದಯದಿಂದ ನಿಮ್ಮ ಕರುಣೆಯಿಂದ ಏನೋ ಸ್ವಲ್ಪ ಕೊಡ್ರಿ, ಒಳ್ಳೆ ನಮ್ಮ ದೇಶಕ್ಕೆ ಹೊಕ್ಕೀವಿ ಅಂತಂದು ಹೇಳಿದಾಗ, ಸ್ವಲ್ಪ ಬಂದಾರಲ್ಲ ಮುಖ್ಯ ಅತಿಥಿಯಾಗಿ ಬಂದಾರಂತಂದು ಹಂಗಾರ ಬರೀ ಕೈಲಿ ಏನು ಕಳ್ಸೋದು ಅಂತಂದು ಅವಾಗ 60 ಪಟ್ಟು ಅಡ್ಡದಿರ್ತಕ್ಕಂಥ 3 ತಿಂಗಳ ಕಾಲ ಇವ್ರು ಏನು ಮಾಡ್ತಾರೆ, 60 ಪಟ್ಟು ತೆಗೆದುಕೊಂಡು ಹೋಗ್ತಾರೆ ಇಲ್ಲಿಂದ. ತಂಬಂದಿರೋದು 1 ಪಟ್ಟು, ಇವ್ರು ಒಯ್ಯೋದು 60 ಪಟ್ಟು ಇಲ್ಲಿಂದ ಎಲ್ಲವೂ 4 ಹಡಗು ಒದ್ದಾಡು ತುಂಬ್ಕೊಂಡು ಹೋಗ್ತಾರೆ ಹೊತ್ನಾಗ. ನಂತರ ಅನ್ನ ಬಂಡ ರುಚಿ ಹತ್ತಲ್ಲ. ಯಾರಿಗೆ? ವಾಸ್ಕೋ ಡಿ ಗಾಮ ರುಚಿ ಹತ್ತು ಹೋಗ್ಕಾಸ್ ಅಲ್ಲಿ ಹೇಳ್ತಾನೆ. ಅಲ್ಲಿ ಹೋಗಿ ಏನು ಹೇಳ್ತಾನೆ, ವಾಸ್ಕೋ ಡಿ ಗಾಮ ಪೋರ್ಚುಗೀಸ್ ನಿಲ್ಸ್ಕೊಂಡೊಳಗೆ ನಾ ಕರ್ಕೊಂಡೋಕ್ಕೀನಿ. ಇವನು ದೊಡ್ಡ ಕಿತಾಪತಿ ಮನುಷ್ಯ ಇವ. ಯಾರು? ವಾಸ್ಕೋ ಡಿ ಗಾಮ ದೊಡ್ಡ ಹುಡಾಳಪಿ ಮನುಷ್ಯ ಇವ. ಊರಿಗೆ ಊರಿಗೆ ದೊಡ್ಡರು ಅಂತಾರಲ್ಲ ಹಂಗಿವ ಅಲ್ಲೇ. ಅವಾಗ ಹೇಳ್ತಾನೆ, ಊರಿಗೆ ಮಿಕ್ಕಿದವ್ರೆ ಹಿಂಗೆ ಸಾಧನೆ ಮಾಡೋದು ಹಂಗೆ ಹೇಳ್ತಾನೆ. ಹೇಳಿದಂಥ ಸಂದರ್ಭದಾಗ ಅವ್ರು ಎಲ್ಲರಿಗೂ ಒಂದು ಕಂಡೀಷನ್ ಹಾಕ್ತಾನೆ, ನೋಡು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾ ಕೇಳಿದಷ್ಟು ನೀವು ರೊಕ್ಕ ಕೊಡಬೇಕು. ಅದು ಮೊದಲು 100 ರೂಪಾಯಿ ಕೊಟ್ಟು ಭಾರತಕ್ಕೆ ಬರ್ತಿದ್ರೆ, ಇವಾಗ ಏನು ಮಾಡ್ತಾನಪ್ಪ ಅಂದ್ರೆ 1000 ರೂಪಾಯಿಗೆ ಒಂದು ಟಿಕೆಟ್ ಮಾರ್ತಾನೆ. 1000 ರೂಪಾಯಿಗೆ ಒಂದು ಟಿಕೆಟ್ ಮಾರ್ತಾನೆ ನಮ್ಮ ಮಗ. ಯಾರು? ವಾಸ್ಕೋ ಡಿ ಗಾಮ 1000 ರೂಪಾಯಿಗೆ ಒಂದು ಟಿಕೆಟ್ ಮಾರ್ತಾನೆ. ಮಾರಿಕಾಸ್ ಎಲ್ಲರೂ ಕರ್ಕೊಂಬರ್ತಾನೆ. ಬರೋ ಹೊತ್ನ್ಯಾಗ ಮತ್ತು ಇವನು ಸುಮ್ಮನೆ ಬರ್ತಾನೆ. ನಾವು ಬರೋ ಹೊತ್ನ್ಯಾಗ 1501ರಾಗ ಪೋರ್ಚುಗೀಸರ ಜೊತೆ ಅವಾಗ ಏನು ಮಾಡ್ತಾನಪ್ಪ ಅಂತಂದ್ರೆ, ಖಡ್ಗ ಮತ್ತು ಬಾವುಟನ ಹಿಡ್ಕೊಂಬರ್ತಾನೆ. ಯಾರೋ ವಾಸ್ಕೋ ಡಿ ಗಾಮ ತೆಗೆದುಕೊಂಡು ಬರ್ತಾನೆ. ಅವಾಗ ಬಂದು ಇಲ್ಲಿ ಅದೇನು ಸಂಕೇತಿಸ್ತಪ್ಪ ಅಂತ ಬಂದು ಇವೇನು ಸುಮ್ಮನೆ ಕುಂದಿರಲ್ಲ ರಾಜ್ಕುಮಾರ್. ಹಂಗೆ ಮಾಡಿ ಏನೋ ಒಂದಿಟ್ಟು ಮಾಡಿ ಗದ್ದಲ ಮಾಡಬೇಕು ಅಂತಂದು ಅವ್ರೊಂದಿಟ್ಟು ಇವ್ರೊಂದಿಟ್ಟು ಜಗಳ ಹಚ್ದಂಗೆ ಮಾಡ್ತಾನೆ. ನಡೆಯಲ್ಲ. ಮತ್ತೊಳ್ಳಿ ನಿನ್ನೆ ಹೋಗಿ ಬರ್ತಾನೆ. ಹೋಗಿ ಕಾಸು ಬಂದಂಥ ಸಂದರ್ಭದಾಗ 1524ರಾಗ ಯಾರ್ಯಾಗ ಯುದ್ಧ ಆಗ್ತದಪ್ಪ ಅಂತಂದ್ರೆ, ವಾಸ್ಕೋ ಡಿ ಗಾಮ ಮತ್ತು ಜಾಮೋರಿನ್ ಮನೆತನದ ಮಾನವಿಕ್ರಮಾದಿತ್ಯ ನಡುವೆ ಯುದ್ಧ ಆಗ್ತದೆ. ನಮ್ಮ ಮಂದಿ ಬಿಡ್ತದೆ, ಅಲ್ಲೋ ತಮ್ಮ, ನಿನಗೆ ಇರಾಕ್ ಮನೆ ಕೊಟ್ವಿ, ಕುಡಿಯಾಕೆ ನೀರು ಕೊಟ್ಟು, ತಿನ್ನಾಕೆ ಊಟ ಕೊಟ್ವಿ, ಇಷ್ಟೆಲ್ಲ ಕೊಟ್ಟು ನಮ್ಗೆ ಒಳ್ಳೆ ನಿಂದಿರ್ತಿ ಬಾ ಮಗ, ನಿಂದರಾಲಿ ನಂದರಾಲಿ ಬಾ ಅಂತಂದು ಕರೆದ ಕಾಸ ಪೂರ್ವಿ ಹೆಡಕ್ ನೂರಂಗೆ ಹೊಡೆದ್ರೆ ನಾವು ಅಲ್ಲೇ ಅಂತ ಕೈ ಬಿಟ್ಟರು ಕೈ ಬಿಡಲಿಲ್ಲ ಇವರು. ಮಾನವಿಕ್ರಮ ಅಂತ ಹೊಡೆದ್ಬಿಡ್ತಾನೆ ಅವನು. ಹೊಡೆದು ಕಿವಿ ಆಗ್ತಾರದವ್ರಿ. ಮೆತ್ತ ನೀವು ಮೊದಲ ನೋಡಕ್ಕೆ ಒಂಥರ ಕಂಡ್ರು, ಏನಂತ ದಪ್ಪಂತ ಬಿಟ್ಟರು ಕಂಡ್ರು ನೋಡಕ್ಕೆ ಹೋಗ್ತಾರೆ, ಏನಿರಲ್ಲ. ಬಂದು ತೆಳ್ಳಗೆ ಇದ್ದರು ಬಡಿಕಿದ್ರು ಅನಾಥ ಸ್ಟ್ರಾಂಗ್ ಇರ್ತಾವೆ, ಎನರ್ಜಿ ಫುಲ್ ಇರ್ತದೆ. ಹಂಗೆ ನೋಡಕ್ಕೆ ಆ ಥರ ಕಂಡ್ರು ಅಂಥ ವ್ಯಕ್ತಿಗಳು ಏನು ಮಾಡ್ತಾನಪ್ಪ ಅಂತಂದ್ರೆ, ಹೊಡೆದಾರ ಮಂದಿ. ಹೊಡ್ತಕ್ಕೆ ತಳಿದಿಲ್ಲ. ಅಲ್ಲೇ ಯಾರು? ವಾಸ್ಕೋ ಡಿ ಗಾಮ ಇಲ್ಲೇ ಸಾಯ್ತಾನೆ, ಇಲ್ಲೇ ಮರಣ ಹಾಕ್ತಿದೆ. ನಂತರ ಇವನ ಸಮಾಧಿ ಎಲ್ಲಿದೆಪ್ಪ ಅಂತಂದ್ರೆ ಕೊಚ್ಚಿ ಒಳಗದೆ. ಇನ್ನೂವರೆಗೆ ಇವನ ಆತ್ಮ
ಓಡಾಡ್ತಿರ್ತದೆ. ಅಲ್ಲೇ ಹೋಗಿ ಬರ್ಬೇಕು ಖಾಲಿ ಇದ್ದಾಗ. ಅಲ್ಲಿಂದ ಕೇರಳದಾಗ ಕೊಚ್ಚಿಯಲ್ಲಿ ಹೋಗಿ ಬರ್ರಿ, ಅಲ್ಲೇ ಇರ್ತದೆ. ಅಲ್ಲಿ ಏನಪ್ಪ ಅಂತಂದ್ರೆ ವಾಸ್ಕೋ ಡಿ ಗಾಮನ ಸಮಾಧಿ ಆಗ್ತದೆ. ಇಲ್ಲೇ ಅವ್ರು ನಮ್ಮ ಬೇರೆ ದೇಶಕ್ಕೆ ಕೊಟ್ಟು ಕೊಡೋಲ್ಲ, ಇಲ್ಲೇ ಅವನ ಸಮಾಧಿ ಆಗ್ತದೆ, ಇಲ್ಲೇ ಅವನು ಇದಾಗ್ತದೆ. ಇಷ್ಟು ಏನಪ್ಪ ಅಂದ್ರೆ ವಾಸ್ಕೋ ಡಿ ಗಾಮ 1524ರಲ್ಲಿ ಮರಣಾಗ್ತಾನ ಅಂತ ನೋಡ್ಬೋದು. ಇವಾಗ ಇಷ್ಟು ಮಾಡುತ್ತಾನೆ. ಭಾರತಕ್ಕೆ 3 ಬಾರಿ ಬಂದಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ವಾಸ್ಕೋ ಡಿ ಗಾಮ. ತದನಂತರ ಬರ್ತಾನೆ ಇವನ ಮಾತು ಕೇಳಿ, ಯಾರು ಇವನು ಮಾಡಿವನು, ಇವಂದು ಉದ್ದೇಶಕ್ಕೋಸ್ಕರ ಗೊತ್ತಿರ್ತೈತಿ, ಇವನು ಕರ್ಕೊಂಬಂದಿರ್ತಾನೆ. ಇವ ಹೋಗ್ತಾನೆ ಮತ್ತು ಒಳ್ಳೆ ಕೆಬ್ರಾಲ್ ಭಾರತಕ್ಕೆ ಬರ್ತಾನೆ. ಇವನು ಒಬ್ಬ ಎರಡನೇ ಇವನು ಭಾರತಕ್ಕೆ ಬಂದವ. ಮೊದಲನೇದವು ವಾಸ್ಕೋ ಡಿ ಗಾಮ, ಎರಡನೇದವನು ಯಾರಪ್ಪ ಅಂದ್ರೆ ಕೆಬ್ರಾಲ್. ಇವ ಏನು ಮಾಡ್ತಾನಪ್ಪ, ಅಣ್ಣಾ ಬಾಂಡ್ 1500ರಲ್ಲಿ ಭಾರತವನ್ನು ಕಂಡುಹಿಡಿಬೇಕನ್ನೋ ಉದ್ದೇಶಕ್ಕೋಸ್ಕರ ಬ್ರೆಜಿಲನ್ನು ಕಂಡುಹಿಡಿತಾನೆ ದಾರಿ ತಪ್ಪಿ. ಭಾರತವನ್ನು ಗೆದ್ದಿ ಅಂತಂತಂದು ರೆಡ್ ಇಂಡಿಯಾ ಅಂತಂತಂದು ಹೇಳ್ತಾನೆ. ಹೋಗಿ ಗೊತ್ತಾಗ್ತದೆ ಅದು ಉತ್ತರ ಅಮೇರಿಕಾವಾಗಿರ್ತದೆ. ಉತ್ತರ ಅಮೇರಿಕ ಬ್ರೆಜಿಲ್ ಕಂಡುಹಿಡಿತಕ್ಕಂಥದ್ದು ಅಲ್ಲಿ ಕಂಡುಹಿಡಿತಾನೆ. ಅದಕ್ಕೋಸ್ಕರ 1500ರಲ್ಲಿ ಕಂಡುಹಿಡಿತಾರೆ. ಇವನ ಕಾಲದಲ್ಲಿ ಏನಪ್ಪ ಅಂತಂದ್ರೆ ವೈಸರಾಯ್ ಅಂದ್ರೆ ಭಾರತ ವೈಸರಾಯ್ ಏನಪ್ಪ ಅಂತಂದ್ರೆ ಅವರ ದೇಶದ ಪರವಾಗಿ ಕಾರ್ಯನಿರ್ವಹಿಸಬೇಕಲ್ಲ, ಅದಕ್ಕೋಸ್ಕರ ರಾಯಭಾರಿಯ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡು ತಮ್ಮ ಪರವಾಗಿ ಮಾತನಾಡಲು ಉದ್ದೇಶಕ್ಕೋಸ್ಕರ ಇಟ್ಕೊಂಡು ಇವ್ರನ್ನೆಲ್ಲರೂ ನೇಮಕ ಮಾಡ್ಕೊತಾನೆ. ಅದು ರಾಯಭಾರಿ ವೈಸರಾಯ್ ಹುದ್ದೆಗಳ ಇಲ್ಲಿಂದ ಪ್ರಾರಂಭ ಆಗ್ತದೆ. ಇವ್ರು ಏನು ಮಾಡ್ತಾರೆ, ಇವ್ರ ಕಾರ್ಯಗಳೇನು? ಇವ್ರು ಏನಪ್ಪ ಅಂದ್ರೆ ಪೋರ್ಚುಗೀಸರ ವ್ಯಾಪಾರ ಪ್ರಭುತ್ವವನ್ನು ಬೆಳೆಸಬೇಕು ಮತ್ತು ಭಾರತಕ್ಕೇನು ಇದು ಪೋರ್ಚುಗೀಸರ ರಕ್ಷಣೆ ನೀಡಬೇಕು ಅಂತಂದು ಇವರು ವಾದ ಮಾಡುವ ಅಥವಾ ಇವರೆಲ್ಲ ದೊರಕಿಸ್ಕೊಡುವ ಉದ್ದೇಶಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ, ವೈಸರಾಯ್ ಹುದ್ದೆಯನ್ನು ಸೃಷ್ಟಿ ಮಾಡ್ಕೊತಾರೆ, ರಾಯಭಾರಿ ಹುದ್ದೆಯನ್ನು ಸೃಷ್ಟಿ ಮಾಡ್ಕೊತಾರೆ. ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಬರ್ತದೆ. ತದನಂತರ ಇಲ್ಲಿ ಏನಪ್ಪ ಅಂತಂದ್ರೆ ವೈಸರಾಯ್ ಹುದ್ದೆ ನಂತರ ಪ್ರಮುಖವಾಗಿ ಕಂಡುಬಿಡ್ತಕ್ಕಂಥ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ 1505ರಿಂದ ಹಿಡ್ಕೊಂಡು 1509ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಅಥವಾ ಏನಪ್ಪ ಪೋರ್ಚುಗೀಸ ಪ್ರಥಮ ವೈಸರಾಯ ಅಂತ ಕರಿತೀವಿ. ಯಾರು? ಫ್ರಾನ್ಸಿಸ್ ಡಿ ಅಲ್ಮೇಡಾ. ಬ್ಲೂ ವಾಟರ್ ಪಾಲಿಸಿ ನೀಲಿ ಜಲ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿ ಯಾರಾಗಿದ್ದರೆ ಅದು ಅಲ್ಮೇಡಾ, ಫ್ರಾನ್ಸಿಸ್ ಡಿ ಅಲ್ಮೇಡಾ. ಇವ ಏನಪ್ಪ ಅಂದ್ರೆ ಕೊಚ್ಚಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಪ್ರಥಮವಾಗಿ ಕೊಚ್ಚಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಲ್ಮೇಡಾ. ನಂತರ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ 1509ರಿಂದ ಹಿಡ್ಕೊಂಡು 1512ರವರೆಗೆ ಎರಡನೇ ವೈಸರಾಯ ಅಂತ ಕರಿತೀವಿ ಇವನ. ಎರಡನೇ ವೈಸರಾಯ್ ಇವನ್ ನಿಜವಾದ ಸ್ಥಾಪಕ. ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ, ಎರಡನೇ ಸ್ಥಾಪಕ ಅಂತ ಬಂದಾಗ ಅಲ್ಬುಕರ್ಕ್. ಇವ ಏನು ಮಾಡ್ತಾನಪ್ಪ ಅಂತಂದ್ರೆ ಭಾರತದ ಪೋರ್ಚುಗೀಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇವ ಬಂದು ಅವ್ರು ಆಳ್ವಿಕೆ ಮಾಡೋಗ್ತಿದ್ರು. ಇವಾಗ ಬಂದು ಇಲ್ಲೇನು ಪೂರ ತಡೆ ಹೊಡೆದು ಏನು ಮಾಡಿಬಿಟ್ಟ, ಪೂರ ತಳ ಹುರಿಬಿಟ್ಟ ಅಣ್ಣಾ ಬಾಂಡ್. ಇವಾಗ ಇವನು ಏನು ಉದ್ದೇಶಗಳಿದ್ದಪ್ಪ ಅಂದ್ರೆ ಕರಾರ್ ಕಂಡೀಷನ್ಗಳಿದ್ದು. ಇವನು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ, ಮತ್ತು ಇವನು ಉದ್ದೇಶಗಳು ಮಾಡಬೇಕಲ್ಲ, ಏನೋ ಒಂದಿಷ್ಟು ಏನು ತರ್ತಾನಪ್ಪ ಅಂತಂದ್ರೆ ಭಾರತದಲ್ಲಿ ಪೋರ್ಚುಗೀಸರು ಅಂದ್ರೆ ಭಾರತದಲ್ಲಿ ಭಾರತೀಯ ಮಹಿಳೆಯರನ್ನು ಪೋರ್ಚುಗೀಸರು ಪುರುಷರು ಮಹಿಳೆ ಆಗಬೇಕು ಅಂತ, ಮತ್ತು ಮಹಿಳೆ ಆದರಂದ್ರೆ ಮತ್ತು ಮಹಿಳೆಯರು ಮದುವೆ ಆದ್ರೆ ಮತ್ತು ತಮ್ಮ ದೇಶಕ್ಕೆ ಕರ್ಕೊಂಡು ಹೋಗರಲ್ಲ ಇವರು. ಆ ರೀತಿಯಾಗಿ ಇಲ್ಲೇನಪ್ಪ ಅಂತಂದ್ರೆ ಈ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಇವರ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ಇವರ ಕಾಲದಲ್ಲಿ ಎರಡನೇ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ತದನಂತರ ಯಾವುದಪ್ಪ ಅಂತಂದ್ರೆ ಗೋವಾ ಹೆಂಗೆ ಪಡ್ಕೋಬೇಕು, ಇವರು ತಮ್ಮ ಪ್ರದೇಶವನ್ನು ವಶಪಡಿಸ್ಕೋಬೇಕಲ್ಲ, ಇಲ್ಲಿ ಆಳ್ವಿಕೆ ಮಾಡಬೇಕಲ್ಲ. ಅದಕ್ಕೋಸ್ಕರ ಗೋವಾ ಯಾರ ಕಾಲದಲ್ಲಿ ಇರ್ತೈತಪ್ಪ ಅಂತಂದ್ರೆ ಬಿಜಾಪುರದ ಯೂಸುಫ್ ಆದಿಲ್ ಶಾ ಕಾಲದಲ್ಲಿ ಇರ್ತದೆ. ಅವ ಏನಂತಾನೆ ಕೊಡು ಅಂತಾನೆ, ಕೊಳ್ಳಂತಾನೆ. ಅಲ್ಲಿ ಬಾ ಯುದ್ಧ ಮಾಡಂಬ ಅಂತಂತಂದು ಹೇಳಿದಾಗ ಅವಾಗ
ಪೋರ್ಚುಗೀಸರು ಎಲ್ಲಿ ಹೋಗೋ ಮರೆ ಅಂತಂತಂದು ಶ್ರೀಕೃಷ್ಣ ದೇವರಾಯನ ಹೋಗಿ ಭೇಟಿ ಆಗ್ತಾರೆ. ಆದರೆ ಶ್ರೀಕೃಷ್ಣ ದೇವರಾಯ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಬ್ಬ ಅರಸ, ಅತ್ಯಂತ ವಜ್ರ ವೈಢೂರ್ಯದಿಂದ ಅಳತೆ ಮಾಡ್ತಕ್ಕಂಥ ಒಂದು ಅರಸ ಮನೆತನ ಆಗಿದ್ದರೆ ಅದು ಒಂದಾನೊಂದು ಸಂದರ್ಭದಲ್ಲಿ ಯಾವುದಾದರೂ ಕೊರತೆಗಳಿರ್ತದ. ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಶ್ರೀಕೃಷ್ಣ ದೇವರ ಕಾಲದಲ್ಲಿ ಒಂದು ಕುದುರೆಗಳ ಕೊರತೆ ಇತ್ತು. ಇವ್ರಿಗೆ ಏನಪ್ಪ ಅಂದ್ರೆ ಕುದುರೆಗಳನ್ನು ಪಳಗಿಸುವಂಥದ್ದು ಗೊತ್ತಿರಲೇ ಇಲ್ಲಲ್ಲ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಪೋರ್ಚುಗೀಸರ ನಡುವೆ ಮತ್ತು ಶ್ರೀಕೃಷ್ಣ ದೇವರ ನಡುವೆ ಒಪ್ಪಂದ ಮಾಡ್ಕೊತಾರೆ. ನಾನು ಈ ಪ್ರದೇಶವನ್ನು ವಶಪಡಿಸ್ಕೊಡ್ತೀನಿ ನಿಮಗೆ, ಆದರೆ ಒಂದು ಕಂಡೀಷನ್, ನೀವೇನು ಮಾಡಬೇಕಪ್ಪ ಅಂದ್ರೆ ಪೋರ್ಚುಗೀಸರು ಕುದುರೆಗಳನ್ನು ನಮಗೇನು ಮಾಡಬೇಕಪ್ಪ ಅಂತಂದ್ರೆ ರಫ್ತು ಮಾಡಬೇಕು. ನಮ್ಮ ಕುದುರೆಗಳನ್ನು ಏನಪ್ಪ ಪಳಗಿಸುವಂಥ ಕಲೆಗಳನ್ನು ನೀವು ಕಲಿಸ್ಕೊಡ್ಬೇಕು ಅಂತಂದು ಒಪ್ಪಂದ ಮಾಡ್ಕೊಂಡಾಗ ಶ್ರೀಕೃಷ್ಣ ದೇವರಾಯನ ಯೂಸುಫ್ ಆದಿಲ್ ಶಾಹನ ಮೇಲೆ ಯುದ್ಧ ಮಾಡ್ತಾನೆ. 40,000 ಕುದುರೆಗಳನ್ನು ಯುದ್ಧ ಮಾಡಿ ಅಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ 1510ರಲ್ಲಿ ಕೊಯ್ಲುಗೊಂಡ ಕದನದಲ್ಲಿ ಯೂಸುಫ್ ಆದಿಲ್ ಶಾಹನನ್ನು ಸೋಲಿಸ್ತಾನೆ. ತದನಂತರ ಬಿಟ್ಟು ಕೊಡ್ತಾನೆ. ಆವಾಗ ಅವ್ರು ಬ್ರಿಟಿಷರು ಏನು ಮಾಡ್ತಾರೆ, ಪೋರ್ಚುಗೀಸರು ಏನು ಮಾಡ್ತಾರಪ್ಪ ಅಂತ 40,000 ಕುದುರೆಗಳನ್ನು ಇವ್ರಿಗೆ ಏನಪ್ಪ ಅಂದ್ರೆ ಕಾಣಿಕೆ ರೂಪದಲ್ಲಿ ಕೊಡ್ತಾರೆ. ತದನಂತರ ಏನಪ್ಪ ಅಂತಂದ್ರೆ ಇವನ ಕಾಲದಲ್ಲಿ 2ನೇ ರಾಜಧಾನಿಯಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಗೋವಾವನ್ನು, ಕೊಚ್ಚಿಯಿಂದ ಗೋವಾವನ್ನು ಮಾಡಿಕೊಂಡಿರ್ತಕ್ಕಂಥ ಒಬ್ಬ ದೊರೆ ಯಾರಪ್ಪ ಅಂತಂದ್ರೆ ನೀನೋಸಿ ಸುನ್ನಾ ಅಂತಂದು. ಇದು ಏನಪ್ಪ ಅಂತಂದ್ರೆ ಇವರ ಕಾಲದಲ್ಲಿ ಗೋವಾ ರಾಜಧಾನಿಯಾಗಿತ್ತು. ಅವನತಿಗೆ ಕಾರಣಗಳೇನಪ್ಪ ಅಂದ್ರೆ ಪೋರ್ಚುಗೀಸರು ಇಷ್ಟು ಏನಪ್ಪ ಅಂದರೆ ಈ ಒಂದು ಪೋರ್ಚುಗೀಸರು ಭಾರತದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ತದನಂತರ ಅಂತ ಬಂದಾಗ ಪೋರ್ಚುಗೀಸರ ಅವನತಿಗೆ ಕಾರಣಗಳಂತ ಬಂದಾಗ ಅಲ್ಬುಕರ್ಕ್ ನಂತರ ವೈಸರಾಯರು ಏನಪ್ಪ ಅಂದ್ರೆ ಪ್ರಬಲರಾಗಿರುತ್ತಿಲ್ಲ ಮತ್ತು ಪಂಡಿತರಾಗಿದ್ದಿಲ್ಲ ಮತ್ತು ಅಸಮರ್ಥರಾಗಿರ್ತಕ್ಕಂಥದ್ದು ವೈಸರಾಯರು ಬಂದರು. ಅದಕ್ಕೋಸ್ಕರ ಪೋರ್ಚುಗೀಸರು ಏನಪ್ಪ ಅಂತಂದ್ರೆ ಓಡಿ ಹೋಗೋ ಸಂದರ್ಭ ಬಂತು. ನಂತರ ಬ್ರೆಜಿಲ್ ಮೇಲೆ ಸಂಶೋಧನೆ ಮಾಡೋ ಉದ್ದೇಶಕ್ಕೋಸ್ಕರ ಯಾಕೆ ಬೇಕೈತ್ರಿ, ಒಂದು ಕಡೆ ಮಾಡಿದ್ದ ಏನರ ಆಗ್ತಿತ್ತಲ್ಲ, ಒಂದು ಭಾರತನ ಸಂಶೋಧನೆ ಮಾಡಬೇಕು, ಭಾರತವನ್ನು ಆಳ್ವಿಕೆ ಮಾಡಬೇಕು ಮತ್ತು ಇನ್ನೊಂದು ಬ್ರೆಜಿಲನ್ನು ಆಳ್ವಿಕೆ ಮಾಡ್ಬೇಕಂತ ಹೇಳಿದಾಗ ಎರಡೂ ಕಡೆ ಮಾಡೋಕ್ಕಂತಂದ್ರೆ ಎರಡು ದಂಡಿ ಮೇಲೆ ಒಂದು ಕಾಲಿಟ್ಟು ಅಂದ್ರೆ ಒಂದು ಕಡೆ ಸಕ್ಸಸ್ ಹಾಕೀವಿ, ಇನ್ನೊಂದು ಕಡೆ ಸೋಲ್ತೀವಿ. ಅದಕ್ಕೋಸ್ಕರ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಆಚೆ ಕಡೆ ಇಟ್ಟರು ಈಚೆ ಕಡೆ ಇಟ್ಟರು ಇಲ್ಲಿ ಸೋತರು. ಹೌದಾ. ನಂತರ ಏನಪ್ಪ ಅಂದ್ರೆ ಧಾರ್ಮಿಕ ಒತ್ತಾಯದ ಮತಾಂತರ ಭೀತಿಯನ್ನು ಮಾಡ್ತಾರೆ. ನೀವೇನು ಮಾಡಬೇಕು, ನಮ್ಮ ಕ್ರೈಸ್ತ ಮತಾಂತರ ಆಗಬೇಕು, ಜನರು ಇದು ಮಾಡ್ತಾರೆ, ಕಾಟ ಕೊಡ್ತಾರೆ. ಜನರು ಯಾರು ಕೇಳ್ತಾರೆ, ಹೋಗೋ ನೀ ಬಂದಿರೋ ನಮ್ಮ ದೇಶಕ್ಕೋಸ್ಕರ ನೀವು ನಿಮ್ಮ ಮಾತು ನಾವು ಕೇಳಬೇಕಾ ಅಂತಂದು ನಮ್ಮ ಮಂದಿ ಮೊದಲ ಹಠಮಾದಿ ಮಂದಿ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅರ್ಧ ಜನ ಬ್ಯಾಡ ಅಂತಂದು ಬಿಟ್ಟು ಅಂತಂದು ಸರ್ಕೊಂಡ್ಬಿಡ್ತಾರೆ. ನಂತರ ಬಂದಿದ್ದು ಮೊಘಲರು, ಮರಾಠರು, ಪ್ರಬಲವಾಗಿರ್ತಕ್ಕಂಥ ಸಾಮ್ರಾಜ್ಯಗಳು ಇವು ಮಾರಾಟಗಳು ಏನಪ್ಪ ಅಂತಂದ್ರೆ ಅವಲೆತ್ತಾರೆ. ಇವರು ಬರ್ತಾರೆ ಮತ್ತು ಇವರು ಹೋರಾಟ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ನಂತರ ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಪ್ರಬಲವಾಗಿರ್ತಕ್ಕಂಥ ಇವರು ಹೆಚ್ಚಕ್ಕದ ಅಲ್ರಿ. ನಾವು ಒಂದು ಅಂಗಡಿ ಇಟ್ಟಿರ್ತೀನಿ, ಒಂದು ಅಂಗಡಿ ಜೊತೆ ಇನ್ನೊಂದು 4-5 ಜನ ಅಂಗಡಿ ಕಾಂಪಿಟೇಷನ್ ಆತಂದ್ರೆ ನಂದು ಏನಾಗುತ್ತೆ ಹೇಳು, ನನ್ನ ರಕ್ಷಣೆ ಆಗುತ್ತಲ್ಲ. ಆ ರೀತಿಯಾಗಿ ಸಮಾಜದಲ್ಲಿ ಯಾವುದೇ ಇರಲಿ ನಾವೇನರಪ್ಪ ಅಂತಂದ್ರೆ ಈಗ ನಾವು ಓದಕ್ಕೆ ಕುಂತೀವಂದ್ರೆ ಮೊದಲು ಕಾಂಪಿಟೇಟಿವ್ ಕಡಿಮೆ ಇತ್ತು, ಬರೀ ನಾವು ಎಜುಕೇಷನ್ ಕಲ್ತಿರೋ ನೌಕರಿ ಇರ್ತಿತ್ತು. ಇವತ್ತಿನ ಸಂದರ್ಭದಲ್ಲಿ ನಾವು ಕುಂತು ಓದಿದ್ರು ನೌಕರಿ ಆಗಲ್ಲ, ಬೈಕೊಂಡ್ರು ಏನು ಮಾಡೋದು. ನಂತರ ವಿಜಯನಗರ ಪತನ ಆಯಿತು. ಅಲ್ಲಿ ಏನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಏನಪ್ಪ ಪತನ ತಾಳಿ ಕೊಟ್ಕೋದೇನ ಮತ್ತು ಅವರೇ ಸೋತ ಅಂಥ ಒಂದು ದೊಡ್ಡ ಮನೆಯ ಸೋತಂದಮೇಲೆ ಇವ್ರ ಮೇಲೆ ಅವ್ರು ಬದುಕ್ತಿದ್ರು ಮತ್ತು ಇವರು ಸೋತಾರ ಮೇಲೆ ಮತ್ತು ಅವ್ರದ್ದು ಪ್ರಬಲತೆಯನ್ನು ಕಳ್ಕೊಂಡ್ಬಿಟ್ರಲ್ಲ. ಈ ರೀತಿಯಾಗಿ ಈ ಮನೆತನದೊಳಗೆ ಪ್ರಬಲತೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು. ನಂತರ ಪರಿಣಾಮಗಳಂತ ಬಂದಾಗ ಇಲ್ಲಿ ಪರಿಣಾಮಗಳು ಏನು ಬರ್ತಪ್ಪ ಅಂತ ಉತ್ತರ ಅಮೇರಿಕ ದೇಶದಿಂದ ಏನು ಮಾಡ್ಕೊಂಡ್ಬರ್ತಾರಪ್ಪ ಅಂತಂದ್ರೆ ತಂಬಾಕುವನ್ನು ಪರಿಚಯ ಮಾಡ್ತಾರೆ. ತಂಬಾಕು, ನಂತರ ಈರುಳ್ಳಿ, ನಂತರ ಮೆಣಸು, ಆನಂತರ ಟೊಮೆಟೊ, ಶೇಂಗಾ, ಆನಂತರ ಮೆಕ್ಕೆಜೋಳ, ಇವುಗಳೆಲ್ಲವೂ ಏನು ಮಾಡ್ತಾರಪ್ಪ ಅಂತಂದ್ರೆ ಅಮೇರಿಕ ದೇಶದಿಂದ ಇಲ್ಲಿ ನಮ್ಮ ಭಾರತಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಪರಿಚಯ ಮಾಡ್ತಾರೆ. ನಂತರ ಮುದ್ರಣ ಯಂತ್ರಗಳನ್ನು ಕಂಡುಹಿಡ್ತಾರೆ ಜಾನ್ ಗುಟೆನ್ಬರ್ಗ್.
1556ರಲ್ಲಿ ಗೋವಾದಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಇದನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಕಾಟೇಜ್ ಎಂಬ ಪದವನ್ನು ಬಳಕೆ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಇಷ್ಟು ಏನಪ್ಪ ಅಂತಂದ್ರೆ ಪೋರ್ಚುಗೀಸರು ಈ ಒಂದು ಭಾರತದ ಮೇಲೆ ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಯುರೋಪಿಯನ್ನರಲ್ಲಿ ಪ್ರಮುಖವಾಗಿರ್ತಕ್ಕಂಥವರು. ಇವ್ರ ಬಗ್ಗೆ ಇಷ್ಟು ತೆಗೆದುಕೊಳ್ಳುತ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ವಿಶೇಷತೆ ಅಂತ ಬಂದಾಗ 1498ರಲ್ಲಿ ಇಂದ ಹಿಡ್ಕೊಂಡು 1961ರವರೆಗೆ ಪೋರ್ಚುಗೀಸರ ನಡುವೆ ಮತ್ತು ಪೋರ್ಚುಗೀಸರು ಏನಪ್ಪ ಆಳ್ವಿಕೆ ಮಾಡೋಗ್ತಾರೆ. 1961ರಲ್ಲಿ ಆಪರೇಷನ್ ವಿಜಯ್ ಎಂಬ ಒಂದು ಕಾರ್ಯಾಚರಣೆ ಮೂಲಕ ಇವರನ್ನು ಪೋರ್ಚುಗೀಸರನ್ನು ಭಾರತ ಬಿಟ್ಟು ಓಡಿಸ್ತಾರೆ. ನಂತರ ಇಲ್ಲಿ ಪ್ರತಿಸ್ಪರ್ಧಿಗಳು ಯಾರಾಗ್ತಾರಪ್ಪ ಅಂತಂದ್ರೆ ಅರಬ್ಬರು ಆಗ್ತಾರೆ. ತದನಂತರ ಇಲ್ಲಿ ಏನಪ್ಪ ಅಂದ್ರೆ ಮಸಾಲೆಗಳನ್ನಾಗಿರಲಿ, ಮಸಾಲೆಗಳ ರಾಜ ಅಂತ ಯಾವ್ದನ್ನು ಕರಿತೀವಪ್ಪ ಅಂದ್ರೆ ಮೆಣಸು ಅಂತ ಕರಿತೀವಿ. ಆನಂತರ ಮಸಾಲೆಗಳ ರಾಣಿ ಯಾವುದಪ್ಪ ಅಂದರೆ ಏಲಕ್ಕಿ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಏಲಕ್ಕಿ ಬೆಳೀತಕ್ಕಂಥ ಒಂದು ಜಿಲ್ಲೆ ಚಿಕ್ಕಮಗಳೂರು. ನಗರ ಅಂತ ಬಂದಾಗ ಹಾವೇರಿ. ನಂತರ ಇಲ್ಲಿ ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸರನ್ನು ಸೋಲಿಸಿದ ಪ್ರಥಮ ರಾಣಿ ಅಂತ ಬಂದಾಗ, ಕರ್ನಾಟಕದ ರಾಣಿ ಅಂತ ಬಂದಾಗ ಉಳ್ಳಾಳದ ಅಬ್ಬಕ್ಕಾದೇವಿ. ಇವರು ಏನಪ್ಪ ಅಂತಂದ್ರೆ ಮೊದಲ ಬಾರಿಗೆ ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಪ್ರಮುಖ ರಾಣಿ ಅಂತ ನಾವು ನೋಡ್ಬೋದು. ನಂತರ ಇಲ್ಲಿ ಕಾಳು ಮೆಣಸಿನ ರಾಣಿ ಯಾರಪ್ಪ ಅಂತಂದ್ರೆ ಅಗಲಿನಿಂದ ಚೆನ್ನಭೈರಾದೇವಿ. ಇವಳು ಇಲ್ಲಿ ಏಕಪ್ಪ ಅಂದ್ರೆ ಬನವಾಸಿಯ ಕುಲದವರು ಅಥವಾ ಕುಟುಂಬದವಳು ಅಂತ ನಾವು ನೋಡ್ಬೋದು. ನಂತರ ಶಿವಾಜಿಯನ್ನು ಸೋಲಿಸ್ತಕ್ಕ ಮೊದಲ ಮಹಿಳೆ ಹೇಮರೆಡ್ಡಿ ಮಲ್ಲಮ್ಮ. ಚಿಕ್ಕದೇವರಾಜ ಒಡೆಯ ಏನು ಮಾಡ್ತಾರಪ್ಪ ಅಂದರೆ ಶಿವಾಜಿ ಮಹಾರಾಜನನ್ನು ಸೋಲಿಸ್ತಕ್ಕಂಥ ಪ್ರಮುಖ ಕರ್ನಾಟಕದ ವ್ಯಕ್ತಿಗಳಂತ ಕಂಡು ಬರ್ತಾರೆ ಸ್ನೇಹಿತರೆ. ತದನಂತರ ಅಕ್ಬರ್ನ ಸೋಲಿಸಿದಂಥ ಕರ್ನಾಟಕದ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರೆ ದುರ್ಗಾವತಿ. ಗಂಡ ಯಾರಪ್ಪ ಅಂತಂದ್ರೆ ದಳಪತಿಯಾಗಿರ್ತಕ್ಕಂಥ ವೀರನಾರಾಯಣ ಮಗ ಇರ್ತಾನ. ಮಗನನ್ನು ಹೆಗಲ ಮೇಲೆ ಕಟ್ಟಿಕೊಂಡು ಅರವಿಯ ಕಟ್ಟಿಕೊಂಡು ದುರ್ಗಾವತಿ ಏನು ಮಾಡ್ತಾರಪ್ಪ ಅಂತಂದ್ರೆ ಯುದ್ಧ ಮಾಡಿರ್ತಕ್ಕಂಥ ಒಂದು ನಾವು ಕಾಣ್ತೀವಿ. ನಂತರ ಆಪರೇಷನ್ ವಿಜಯ ಇದೇನಪ್ಪ ಅಂದ್ರೆ ಅಗಲಿಂದಲ್ಲ. ಇಷ್ಟು ಪೋರ್ಚುಗೀಸರ ಬಗ್ಗೆ ತಿಳಿದುಕೊಂಡೆವು.